ಮಂಚ ತರ ಅದು ನೋಡಿ ಗೈಸ್ ಏನ್ ಇದನ್ನೆಲ್ಲ ಮಾಡ್ಲಾ ನಾನು? ಅಡಿಗೆ ಮಾಡಿದ್ದಲ್ಲ ಅವಲೇ ಬಂದಿದ್ದಲ್ಲ ಮೊಬೈಲಿಗೆ. ಅದೇನದು ಅದೇನೋ ಇದಾಗಿದೆ ಅದೇನೋ ಅದೇನೋ ಇಬ್ಬಳೆಕಾಳು ಆಮೇಲೆ ಮೊಸರು ನನ್ಗೆ ಕೊಡ್ಲು ಒಂದ್ ಚೂರು ಕೊಟ್ಟಿದೆ. ಪುರಿ ಪುರಿ ತರ್ಬೇಕಿರ್ತಾನೆ ಯಾರು ಉಳಿಯೋದಿಲ್ಲ. ಸಾಕಾ? ಶುಕ್ರವಾರ ಸಂಜೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗಿ ಬಂದು ರೆಸ್ಟ್ ಮಾಡಿದ್ವಿ, ಸುಸ್ತಾಗಿತ್ತು ಅಂತೇಳಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಇಲ್ಲಿ ಫಿಶ್ ಅಕ್ವೇರಿಯಂನ ನೋಡೋಣ ಅಂತ ಬಂದ್ವಿ. ಸೊ ಲಾಸ್ಟ್ ಮಂತು ಬಂದಿದ್ವಿ, ಸಮ್ಮರಲ್ಲಿ ಬಂದಿದ್ವಿ ನೋಡೋಣ ಅಂತೇಳಿ. ಮಕ್ಕಳೆಲ್ಲ ನೋಡಬೇಕು ಅಂತಿದ್ರು ಅಂತ ಬಂದ್ವಿ ನೋಡೋಣ ಅಂತೇಳಿ. ಆವಾಗ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಬಂದಿದ್ದೀವಿ ನೋಡೋಣ, ಒಟ್ಟಿಗೆ ನೋಡಿಕೊಂಡು ಮೈಸೂರೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ಸೊ ಲಾಸ್ಟ್ ಟೈಮ್ ಬಂದಾಗ ಒಬ್ಬರಿಗೆ 600 ಇತ್ತು ಮತ್ತು ಮಕ್ಕಳಿಗೆ 500 ಇತ್ತು. ಜಾಸ್ತಿ ಆಯಿತು ಅಂತೇಳಿ ನಾವು ನೋಡೋಕ್ಕೆ ಹೋಗಲಿಲ್ಲ. ಇವಾಗ ಬಂದಾಗ ದೊಡ್ಡವ್ರಿಗೆ 300, ಚಿಕ್ಕ ಮಕ್ಕಳಿಗೆ 250 ಇತ್ತು. ಸೊ ವರ್ತ್ ಅನ್ನಿಸ್ತು ಅಂತೇಳಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಸೊ ನೋಡಿ ಇಲ್ಲಿ ಟಿಕೆಟ್ ಕೊಡ್ತಾರೆ, ಟಿಕೆಟ್ ಇಸ್ಕೊಂಡು ನಾವು ಒಳಗೆ ಹೋಗ್ತಾಯಿದ್ದೀವಿ ಸ್ಟೆಪ್ಸ್ ಹತ್ಕೊಂಡು. ವೀಕ್ ಡೇಸಲ್ಲಿ ಕಮ್ಮಿ ಇರುತ್ತಂತೆ, ವೀಕೆಂಡಲ್ಲಿ 600 ಇರುತ್ತೆ. ವೀಕ್ ಡೇಸಲ್ಲಿ ಬರೋರು ಬಂದು ನೋಡ್ಕೊಂಡು ಹೋಗಿ. ಆಲ್ರೆಡಿ ನೋಡಿರೋರು ಓಕೆ, ಸೊ ನೋಡಿಲ್ದಿರೋರು ಬಂದು ವೀಕ್ ಡೇಸಲ್ಲಿ ಬಂದು ನೋಡ್ಕೊಂಡು ಹೋಗಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಬರೀ ಫಿಶ್ ಎಲ್ಲ ಕಡೆ ಬರೀ ಫಿಶ್ಶೇ. ವೆರೈಟಿ ಫಿಶಸ್ ಎಲ್ಲ ಇದೆ. ನಾನೇ ಯಾವತ್ತೂ ನೋಡಿರಲಿಲ್ಲ, ಸೊ ಫಸ್ಟ್ ಟೈಮ್ ಫಿಶ್ ಎಲ್ಲ ನೋಡ್ತಾ ಇರೋದು. ಅಂದರೆ ಈ ಥರ ವೆರೈಟಿ ಎಲ್ಲ ನೋಡಿಲ್ಲ. ಸೊ ಇಲ್ಲೇನೋ ಮೇಲ್ಗಡೆಯಿಂದ ಕೆಳಗಡೆ ಎಲ್ಲ ಏನೋ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಒಂಥರ. ಸೊ ಅದು ನೀಟಾಗಿ ಕಾಣಿಸ್ತಿಲ್ಲ ನಿಮಗೆ, ಲೈಟೆಲ್ಲ ಹಾಕ್ಬಿಟ್ಟಿದ್ರಲ್ಲ. ಸೊ ಅದು ಮೇಲ್ಗಡೆಯಿಂದ ವ್ಯೂ ಇತ್ತು, ವೀಡಿಯೋ ಮಾಡಿದ್ದು. ಸೊ ಇಲ್ಲಿ ಬಂದೆ ನೋಡಿ, ಫುಲ್ಲು ಫಿಶ್ಶು. ಆ ಫಿಶ್ಶು ನಿಮ್ಗೆ ಯಾವುದೇದು ಅಂತೇಳಿ ಸೊ ಅಲ್ಲಿ ನೇಮು ಸಹ ಮೆನ್ಷನ್ ಮಾಡಿರ್ತಾರೆ. ಇದು ನೋಡಿ ಫಿಶ್ಶು ಸೇಮ್ ಯಾವ ಥರನೇ ಐತಿ. ಅಪ್ಪ ನಂಗೆ ಅದು ನೋಡ್ತಾ ಒಂಥರ ಮೈಯೆಲ್ಲ ಜುಮ್ಮನ್ಬಿಡ್ತು. ಅದಾದಮೇಲೆ ಮುಂದಕ್ಕೆ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿದೆ, ಮಕ್ಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಒಂದ್ಸಲಿ ಯಾರು ನೋಡಿಲ್ದಿರೋರು ಸೊ ಬಂದು ನೋಡ್ಕೊಂಡೋಗಿ, ನೋಡಿರೋರು ಓಕೆ, ನೋಡಿಲ್ದಿರೋರ್ಗು ಮಕ್ಳುಗಳಿಗೆ ತೋರಿಸಿ, ಚೆನ್ನಾಗಿರುತ್ತೆ. ಬೆಳಗ್ಗೆ 7ಇಂದ ಈವ್ನಿಂಗು 8 o'clockವರೆಗೇನೋ ಇರುತ್ತೆ ಓಪನ್ನು. ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಲಾಸ್ಟ್ ಟೈಮ್ ಅಂತೂ ಬಂದು ವಾಪಸ್ ಹೋದ್ಮೇಲೆ ತುಂಬ ಬೇಜಾರಾಗಿ ಹೋಗಿದ್ರು ಅವರು. ಈ ಸತಿ ಏನಾದ್ರು ತೋರಿಸಿ ಅಂತ ಬೇಡ್ಕೊತಿದ್ರು ಪಾಪ ಮಕ್ಕಳು ಅಂತೇಳಿ ಕರ್ಕೊಂಡು ಹೋದ್ವಿ. ನಮಗೂ ಇಷ್ಟ ಆಯಿತು, ದೊಡ್ಡವರಿಗೂ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು. ಸೊ ಈ ಒಂದು ಪ್ಲೇಸ್ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ, ರೌಂಡು ಗ್ಲಾಸು. ಅದು ನೋಡೋಕ್ಕೊಂಥರ ಸಖತ್ ಅಟ್ರಾಕ್ಟಿವ್ ಆಗಿತ್ತು. ಅಲ್ಲಿ ಒಂದು ನೋಡ್ಬಿಟ್ಟು ಮತ್ತೆ ಇನ್ನೊಂದು ನೋಡೋಕ್ಕಾದ ಕಣ್ಣು ಒಂಥರ ಮಂಜಾಗ್ತಿತ್ತು. ಯಾಕಂದರೆ ಫುಲ್ ಲೈಟ್ ಆಫ್ ಮಾಡಿರ್ತಾರೆ, ಗ್ಲಾಸಲ್ಲಿ ಮಾತ್ರ ಲೈಟ್ ಇರುತ್ತೆ. ಸೊ ಒಂದು ನೋಡೋಕೆ ಹೋದಾಗ ಇನ್ನೊಂದು ನೋಡೋಕ್ಕಾಗಲ್ಲ. ಒಂಥರ ಚೆನ್ನಾಗಿದೆ ಮತ್ತು ನೋಡೋದಕ್ಕೆಲ್ಲ. ಒಂದ್ಸಲಿ ಯಾರಾದರೂ ಬಂದು ನೋಡ್ಕೊಂಡು ಹೋಗಿ, ನೋಡೋವಂಥವ್ರು ಮಕ್ಳುಗಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಜೆಲ್ಲಿ ಫಿಶ್ ಎಲ್ಲ ಇದೆ. ನಾನಿದೆಲ್ಲ ನೋಡಿರಲಿಲ್ಲ ಹತ್ರದಿಂದ, ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು ಜೆಲ್ಲಿ ಫಿಶ್ ಎಲ್ಲ. ತುಂಬ ಚೆನ್ನಾಗಿದೆ ಇದೆಲ್ಲ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು ವಿಡಿಯೋಲೆಲ್ಲ. ಇಲ್ಲಿ ನೋಡಿ ಫುಲ್ಲು ಫಿಶ್ ಹೆಂಗೈತೆ, ಕಲರು ಸಕ್ಕತ್ತಾಗೈತೆ ನೋಡಿ ಹೆಂಗೈತೆ. ನನಗೊಂದೇ ಒಂದು ಕಡೆಯ ಪ್ರಶ್ನೆ ಕಾಡಿದ್ದು ಅಂದರೆ ಇದಕ್ಕೆಲ್ಲ ಫುಡ್ ಹೆಂಗಾಗ್ತಾರೆ ಗ್ಲಾಸ್ ಒಳಗಿರೋದೆಲ್ಲ ಅಂತ ಗೊತ್ತಾಗಲಿಲ್ಲ. ಹಂಗೂ ಫುಲ್ಲು ಸರ್ಚ್ ಮಾಡಿ ನೋಡ್ತಾ ಇದ್ದೀವಿ. ನೋಡಿ ಎಲ್ಲಿಂದ ಫುಡ್ ಹಾಕ್ತಾರೆ ಅಂತ ನೋಡ್ತಾ ಇದ್ದೀನಿ. ಅಲ್ಲೆಲ್ಲೂ ಓಪನೇ ಕಾಣಿಸಿಲ್ಲ ನನಗೆ. ಅದೆಲ್ಲ ಟಚ್ ಮಾಡಿ ನೋಡಿದೆ ಹೆಂಗೆ ಹಾಕ್ತಾರೆ ಅಂತ. ಮೇ ಬಿ ಎಲ್ಲೋ ಹೆಂಗೆ ಹಾಕ್ಬೋದೇನೋ ಅಂದ್ಕೊಂಡು ಸುಮ್ಮನೆ ಆದ್ವಿ. ನೋಡಿ ಈ ಥರ ಇದೆ, ಗ್ಲಾಸಲ್ಲಿ ಫುಲ್ ಹಿಂಗೆ ರೌಂಡ್ ಆಗಿದೆ. ಅದಕ್ಕೆಲ್ಲ ಹೆಂಗೆ ಫುಡ್ ಹಾಕ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಮೇ ಬಿ ಎಲ್ಲಾದರೂ ಓಪನ್ ಇರ್ಬೋದೇನೋ, ನಮಗೆ ಕಾಣಿಸಿಲ್ಲ. ಫುಲ್ ಚೆನ್ನಾಗಿತ್ತು ಫಿಶ್. ಅದಾದಮೇಲೆ ನೆಕ್ಸ್ಟು ಅಲ್ಲೆಲ್ಲ ನೋಡ್ಕೊಂಡು ಆಚೆ ಬಂದ್ವಿ. ಅಲ್ಲೇ ಟಾಂಗ ಕೂಡ ಇತ್ತು. ನಮಗೆ ಟಾಂಗದಲ್ಲಿ ಹೋಗ್ಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಿದ್ವಿ. ಮೈಸೂರಿಗೆ ಬಂದಾಗ ಟಾಂಗದಲ್ಲಿ ಹೋಗಿಲ್ಲ ಅಂದರೆ ಹೆಂಗೆ ಹೇಳಿ ಅಲ್ವಾ, ಅದೇ ಫೇಮಸ್ಸು ಮೈಸೂರು.
ಸೊ ಅಲ್ಲೇ ಇತ್ತು ಅಂತೇಳಿ ನಾವು 8 ಜನ ಇದ್ವಿ, ದೊಡ್ಡವರು ಚಿಕ್ಕ ಮಕ್ಕಳು ಎಲ್ಲ ಸೇರಿ. ಸೊ ಅವರು 300 ಹೇಳಿದ್ರು ಎಲ್ರಿಗೂ, ನಾವು 200 ಕೊಡ್ತೀವಿ ಅಂತ ಹೇಳಿ. ಸರಿ ಆಯಿತು ಬನ್ನಿ ಅಂತ ಕರ್ಕೊಂಡೋದ್ರು. ಪಾಪ ಅಂಕಲ್ ತುಂಬ ಒಳ್ಳೆಯವರು. ಸರಿ ಆಯಿತು ಬನ್ನಿ ಅಂತ ಕರ್ಕೊಂಡೋದ್ರು. ಹೋಗ್ತಾ ಇದ್ದೀವಿ, ಫಸ್ಟ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಹಿಂದೆ ಅವ್ರು ಮುಂದೆ ಬರಬೇಕು, ಮುಂದೆ ಬರ್ಬೇಕಂತೆ. ಬಿಡಿ. ಅಲ್ಲಿಂದ ಮಿರರ್ ಮೇಜ್ ಇತ್ತು, ಮಿರರ್ ಮೇಜ್ಗೆ ಹೋದ್ವಿ. ಅಲ್ಲೂ ತುಂಬ ಚೆನ್ನಾಗಿತ್ತು. ಮಿರರ್ ಮೇಜಲ್ಲಿ ಒಬ್ಬೊಬ್ರಿಗೆ 50 ರುಪೀಸು. ಮಕ್ಳುಗಳಿಗೂ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲೆಲ್ಲ ಮಕ್ಳಿಗೆ ಆಡೋದು, ಇದೆಲ್ಲ ಎಕ್ಸ್ಟ್ರಾ 50 ರುಪೀಸ್ ಕೊಡಬೇಕು. ಸೊ ಮಿರರ್ ಮೇಜ್ ಒಳಗೆ ಹೋಗ್ಬೇಕು. ಇಲ್ಲಿ ನೋಡಿ ಇದು ಒಳಗೆ ಹೋಗ್ಬೇಕು ಮಿರರ್ ಮೇಜು. ಅಲ್ಲಿ ಫುಲ್ ಮಿರರು, ಒಂದು ಮಿರರ್ ಥರ ಇರುತ್ತೆ ಅದೊಳಗೆ. ಬಟ್ ಬೇರೆದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಇದೊಂದೇ ಮಾಡೋಕ್ಕಾಗಿದೆ. ಇದು ತುಂಬ ಚೆನ್ನಾಗಿದೆ. ಇಲ್ಲಿಂದ ಒಳಗೆ ಆಚೆ ಹೋಗ್ಬೇಕು ಅಷ್ಟೇ, ಇಷ್ಟಿಷ್ಟೇ ಇರುತ್ತೆ. ಬಟ್ ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಚೆನ್ನಾಗಿದೆ. ಅದಾದಮೇಲೆ ಲಾಸ್ಟು ಫುಡ್ ಸ್ಟ್ರೀಟಿಗೆ ಬಂದ್ವಿ. ನಾವು ಅಲ್ಲೇನೂ ತಿನ್ನಲಿಲ್ಲ, ಬರೀ 7 ವೆರೈಟಿ ಗೋಲ್ ಕಪ್ಪನ ತಿನ್ನೋಣ ಅಂತ ಬಂದ್ವಿ. ಲಾಸ್ಟ್ ಟೈಮ್ ಬಂದಾಗ ತಿನ್ನೋಕ್ಕಾಗಲಿಲ್ಲ, ಸೊ ಇವಾಗ ತಿನ್ನೋಣ ಅಂತ ಬಂದ್ವಿ ಅಷ್ಟೇ. ಇನ್ನೇನು ನಾವು ತಿನ್ನಲಿಲ್ಲ ಗೈಸ್. ನೋಡಿ 7 ವೆರೈಟಿ ಗೋಲ್ಗಪ್ಪ ತಿನ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.